Hi friends, welcome to Edison YouTube channel. I am Dr. Sangmesh Mutgi. So in this video I would like to discuss literary forms for the sake of examination PST, GPT, HST and CRIS all English teacher requirements. So one by one we will discuss. The first one is the sonnet. What is the meaning of the sonnet? Sonnet is nothing but the 14-line poems are called as a sonnets. So that sonnet has written in the iambic pentameter. So the every pentameter has the 10 syllables per line with untressed and tressed. So ಇಲ್ಲಿ ಅಯಾಂಬಿಕ್ ಅಂತಂದ್ರೆ ಒಂದು ಅಯಾಮ್ ಅಂದರೆ ಎರಡು ಸಿಲಾಬಲ್ ಇರ್ತಕ್ಕಂಥದ್ದು, ಒಂದು ಅನ್ಟ್ರೆಸ್ಡ್ ನೆಕ್ಸ್ಟ್ ಟ್ರೆಸ್ಡ್ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಒಂದು ಅಯಾಂಬಿಕ್ ಪೆಂಟಾ ಅಂತಂದರೆ 5, ಅಯಾಮ್ ಅಂದರೆ 2 ಸಿಲಾಬಲ್ ಇರ್ತಕ್ಕಂಥದ್ದು, ಪೆಂಟಾ ಅಂತಂದರೆ 5, ಒಟ್ಟಾರೆಯಾಗಿ 10 ಸಿಲಾಬಲ್ಗಳು ಇರ್ತಕ್ಕಂಥದ್ದಕ್ಕೆ ಅಯಾಂಬಿಕ್ ಪೆಂಟಾಮೀಟರ್ ಅಂತೇಳಿ ಕರೀತಾರೆ. ಇನ್ನು ದ ಸಾನೆಟ್ ವರ್ಡ್ comes from the Italian word sonetto, its meaning little song. Then this sonnet is invented by the Giacomo de Lentini ಅಂತಕ್ಕಂಥವ್ರು ಇನ್ನು ಇಟಲಿಯಲ್ಲಿ ಕಂಡು ಹಿಡಿದಿರ್ತಕ್ಕಂಥದ್ದು. ನೆಕ್ಸ್ಟು ಈ ಅಯಾಂಬಿಕ್ ಪೆಂಟಾಮೀಟರ್ ಅಂತಕ್ಕಂಥ ಫಾರ್ಮನ್ನು ಫಸ್ಟ್ ಯೂಸ್ ಮಾಡಿದವರು 14ನೇ ಶತಮಾನದಲ್ಲಿ ಚಾಸರ್ ಯೂಸ್ ಮಾಡಿರ್ತಕ್ಕಂಥದ್ದು. ಇಟ್ ವಾಸ್ ದ ಫಸ್ಟ್ ಯೂಸ್ಡ್ ಇನ್ ಟು ಇಂಗ್ಲಿಷ್ ಬೈ Geoffrey Chaucer in the 14th century on basis of French and Italian modes. It is used in several major English forms including iambic pentameter ಅಂತಕ್ಕಂಥದ್ದು not only used in this sonnet but also use blank verse and heroic couplets also. So there are 3 types of the sonnet forms. One is the Petrarchan and another one is Shakespearean and Spenserian. So Petrarchan sonnets consist of the 8 lines octave, 6 line sestet. So the common scheme of this AB, BA, AB, BA, CDE, CDE like this. This is the Petrarchan scheme. Then Shakespearean sonnets, as you know, that's 3 quatrains and 1 couplet. AB, AB, CD, CD, EF, EF, then GG. This is the Shakespearean sonnet pattern. Then Spenserian sonnet pattern is AB, AB, BC, BC, CD, CD, EE. ಸೊ ಇದನ್ನು ಎಕ್ಸಾಮ್ದಲ್ಲಿ ಕೇಳಿದ್ದಾನೆ, ಈಗ ಮುಂದೆ ಬರ್ತಕ್ಕಂಥ ಇಂಗ್ಲೀಷ್ ಎಕ್ಸಾಮ್ದಲ್ಲಿ ಕೇಳಬಹುದು. ದ ಫೇಮಸ್ ಸಾನೆಟರ್ಸ್ ಆರ್ ಫ್ರಾನ್ಸಿಸ್ಕೋ ಪೆಟ್ರಾರ್ಕ್. he is the reformer or the used this sonnet first, the canonizer in his work. Then William Shakespeare has written 154 sonnets and Philip Sidney also written in 1580 the Astrophila and Stella in his work, and Edmund Spenser Amoroti in 1595. Then John Milton on his blindness. William Wordsworth, also the romantic writer, also written the sonnet form, the world is too much with us. ಸೊ ಇದು ಪೆಟ್ರಾರ್ಕನ್ ಸಾನೆಟ್ನಲ್ಲಿ ಅದ, ಅಂದರೆ ಆಕ್ಟೇವ್ 8 ಸಾಲು ಮತ್ತು 6 ಸಾಲುಗಳಿಂದ ಕೂಡಿದೆ. ದೆನ್ ರಿವರ್ ಡಬನ್, ಇದು 34 ಪದ್ಯಗಳಿರ್ತಕ್ಕಂಥದ್ದು ಒಂದು ಸಾನೆಟ್. ದೆನ್ ಜಾನ್ ಕೀಟ್ಸ್ದು ಆನ್ ಫಸ್ಟ್ ಲುಕಿಂಗ್ ಇನ್ ಟು ದ ಚಾಂಪಿಯನ್ಸ್ ಹೋಮರ್, ಅದು ಕೂಡ ಪೆಟ್ರಾರ್ಕನ್ ಫಾರ್ಮೆಟ್ನಲ್ಲಿ ಇರ್ತಕ್ಕಂಥದ್ದು. ಡಿ ಸಿ ರೊಸೆಟ್ಟಿ ಬರೆದಿರ್ತಕ್ಕಂಥ ಹೌಸ್ ಆಫ್ ಲೈಫ್ ಕೂಡ ಇಲ್ಲಿ ಈ ಥರ ಸಾನೆಟ್ ರೈಟರ್ಸ್ಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಫಾರ್ಮ್ ಆಫ್ ಲಿಟ್ರರಿ ಈಸ್ ಓಡ್. ಓಡ್ ಅಂದರೆ ಏನು? ಓಡ್ ಅಂತಂದರೆ ಭಾವಗೀತೆಗಳು ಅಥವಾ ಸ್ತುತಿಗೀತೆ ಪದ್ಯಗಳು ಅಂತೇಳಿ ನಾವು ಇಲ್ಲಿ ಕರಿಬಹುದು. ಅಂದರೆ ಎ ಲಾಂಗ್ ಲಿರಿಕ್ ಪೋಯಮ್ ದಟ್ ಈಸ್ ಎ ಸೀರಿಯಸ್ ಸಬ್ಜೆಕ್ಟ್. ಒಂದು ತುಂಬ ಉದ್ದವಾಗಿರ್ತಕ್ಕಂಥ ಕವಿತೆ ಇರ್ತೈತಿ, ಅದು ಸೀರಿಯಸ್ ಸಬ್ಜೆಕ್ಟನ್ನು ಒಳಗೊಂಡಿರ್ತೈತಿ. ಅದರ ಜೊತೆಗೆ ಎಲಿವೇಟೆಡ್ ಇನ್ ಸ್ಟೈಲ್, ಅಂದರೆ ಭಾಷೆ ಏನಾಗಿರ್ತೈತೆ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಅಥವಾ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆಯನ್ನು ಅಲ್ಲಿ ಬಳಕೆ ಮಾಡಿರ್ತಾರೆ. ಆ್ಯಂಡ್ ಎಲಾಬ್ರೇಟ್ ಇನ್ ದ ಸ್ಟ್ಯಾಂಜಿಕ್ ಸ್ಟ್ರಕ್ಚರ್, ಒಂದೊಂದು ಸ್ಟ್ಯಾಂಜಗಳನ್ನು ಇಟ್ಕೊಂಡು ಇಲ್ಲಿ ಬರೆದಿರ್ತಾರೆ. ಆ್ಯಂಡ್ ದೆನ್ ಅಡ್ರೆಸ್ಸಿಂಗ್ ಆರ್ ಸೆಲೆಬ್ರೇಟಿಂಗ್ ಅ ಪರ್ಸನ್ ಆ್ಯಂಡ್ ಆಬ್ಜೆಕ್ಟ್, ಇವೆಂಟ್, ಐಡಿಯಾ ಆರ್ ನ್ಯಾಚುರಲ್ ಫೆನಾಮಿನಾ ಇಟ್ಕೊಂಡು ಕವಿತೆಗಳನ್ನು ಬರೆದಿರ್ತಾರೆ. ಇನ್ನು ಓಡ್ನಲ್ಲಿ ಮುಖ್ಯವಾಗಿ 3 ರೀತಿಯ ಪ್ರಕಾರಗಳನ್ನು ನಾವು ನೋಡ್ಬೋದು. ಒಂದನೇದು ಪಿಂಡಾರಿಕ್ ಓಡ್ ದಟ್ ಅಸೋಸಿಯೇಟೆಡ್ ವಿತ್ ದ ಪಿಂಡಾರ್. ಇದರ ಪಿಂಡಾರ್ನಲ್ಲಿ ಅವನು ಮತ್ತು 3 ಭಾಗಗಳನ್ನ ಮಾಡ್ತಾನೆ, ಸ್ಟ್ರೋಪ್, ಆ್ಯಂಟಿಸ್ಟ್ರೋಪ್ ಆ್ಯಂಡ್ ಎಪಿಡೋಪ್ ಅಂತಕ್ಕಂಥ ಈ 3 ಪ್ರಕಾರಗಳನ್ನ ನಾವಿಲ್ಲಿ ಪಿಂಡಾರದಲ್ಲಿ ನೋಡ್ಬೋದು. ಆ್ಯಂಡ್ ಹೊರಾಷಿಯನ್ ಓಡ್ ದ ಅಸೋಸಿಯೇಟೆಡ್ ವಿತ್ ಹೊರಾಸ್, ದ ಕಾಮರ್ ರಿಫ್ಲೆಕ್ಟಿವ್ ಆ್ಯಂಡ್ ಪರ್ಸನಲ್ ಥೀಮ್ ಇಟ್ಕೊಂಡು ಬರೆದಿರ್ತಕ್ಕಂಥದ್ದು ಹೊರಾಸ್ನ ಈ ಓಡ್ ಪ್ರಕಾರದಲ್ಲಿ. ಇನ್ನೊಂದು ನೆಕ್ಸ್ಟ್ ಇರ್ರೆಗ್ಯುಲರ್ ಓಡ್ ಆರ್
ಕೌಲೇಯನ್ ಓಡ್ ಅಂತೇಳಿ ಕೂಡ ಕರೀತಾರೆ. ಯಾಕಂತಂದರೆ ದಿಸ್ ಫಾರ್ಮ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಅಬ್ರಹಾಮ್ ಕೈಲೆ, ದಟ್ಸ್ ವೈಸ್ ಹೀಸ್ against to the pindaric structure, so that's called as the Caulean call or irregular form of the ode. So these are the major works of the written in words. Then first one is Ben Jonson's ode to the immortal memory and friendship of that Nobel fair Sir Lucy Gray and Sir M.H. Morrison. Then Thomas Gray's The Progress of Poesy, the Wordsworth ode to intimation of immorality, then Marvell's and Horatian ode upon the Cromwell's return from the island, John Dryden to the pious memory of Anne Killigrew, then Dryden's Alexander Fest, William Collins the ode to evening, the Grace Hyman to adversity, then Wordsworth ode to duty, then Coleridge dejection and ode, the Shelley's ode to the west wind, and Keats odes to atom, and Alan Tate's ode to the Confederate debt. ಆ್ಯಂಡ್ ಈ ಥರ ಆಗಿರ್ತಕ್ಕಂಥ ವರ್ಕ್ಸ್ಗಳನ್ನ ನಾವು ಓಡ್ ಕುರಿತು ನೋಡ್ಬೋದು. ಇವೆಲ್ಲ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥದ್ದು ಮತ್ತು ಈಗ ಮುಂದೆ ಬರ್ಬೋದು. ಇನ್ ನೆಕ್ಸ್ಟ್ ಫಾರ್ಮ್ ಆಫ್ ದಿ ಲಿಟ್ರರಿ Elegy, a poem mourning lamentation of or serious reflection especially concerning death, ಒಂದು ಸಾವಿನ ಕುರಿತು ಅಥವಾ ಸತ್ತವರ ಕುರಿತು ಬರೆದಿರ್ತಕ್ಕಂಥ ಕವಿತೆಗಳನ್ನು ಇಲ್ಲಿ ಎಲ್ಜಿ ಅಂತ ಕರೀತಾರೆ. ಇದನ್ನು ಶೋಕಗೀತೆ, ಚರ್ಮಗೀತೆಗಳು ಕೂಡ ಅಂತೇಳಿ ಕನ್ನಡದಲ್ಲಿ ಕರೀತಾರೆ. ಇನ್ನು ದ ಎಲ್ಜಿ ಇಸ್ ಅ ಲಿಟರರಿ ಪೋಯಮ್ ಆಫ್ ಮೌರ್ನಿಂಗ್, ಅಂದರೆ ಒಂದು ತೀರ್ಕೊಂಡರ ಕುರಿತು ಒಂದಿಷ್ಟು ಕವಿತೆಗಳನ್ನು ಬರೆಯೋದಕ್ಕೆ ಎಲ್ಜಿ ಅಂತೇಳಿ ಕರೀತಾರೆ. ಇನ್ ಗ್ರೀಕ್ ಆ್ಯಂಡ್ ರೋಮನ್ ಲಿಟ್ರೇಚರ್ ಎಲ್ಜಿ ಡಿನೋಟ್ಸ್ ಎನಿ ಪೋಯಮ್ ರಿಟರ್ನ್ ಇನ್ ಎಲ್ಜಿಕ್ ಮೀಟರ್, ಅಂದರೆ ಎಲ್ಜಿಕ್ ಮೀಟರ್ ಅಂತ ಆಲ್ಟರ್ನೇಟಿಂಗ್ ಹೆಕ್ಸಾಮೀಟರ್ ಆ್ಯಂಡ್ ಪೆಂಟಾಮೀಟರ್. ಅಂದರೆ ಹೆಕ್ಸಾ ಅಂತಂದರೆ 6 ಮೀಟರ್ಗಳು ಇಟ್ಕೊಂಡು ಅಥವಾ 5 ಮೀಟರ್ಗಳು ಇಟ್ಕೊಂಡು ಬರೆದಿರ್ತಕ್ಕಂಥ ಕವಿತೆಗಳನ್ನು ಇಲ್ಲಿ ಇವು ಆಗಿರ್ತವೆ. ಇನ್ನು ಮೇಜರ್ ರೈಟರ್ಸ್ ಯಾರಪ್ಪ ಅಂತಾರೆ, ಓಲ್ಡ್ ಇಂಗ್ಲೀಷ್ ಪೋಯಮ್ಸ್ ಸಚ್ ಆಸ್ ದ ವಾಂಡರ್ಸ್ ಆ್ಯಂಡ್ seafarers, the medieval poem Pearl, Chaucer's the Book of Duchess on the death of his first wife, the Book of Duchess. So please remember this work, the Book of Duchess, and Milton Lucidas on the death of Edward King, the friend and Cambridge University classmates. So John Milton has written this elegy, and Thomas Gray's the elegy written in Country Churchyard, and Shelley Adonis on the his best friend John Keats mourning. He has written this one, the Tennyson's Memoriam on the death of Arthur Hallam. So please be remember this Tennyson work Memoriam. He has written on the death of his friend, close friend Arthur Hallam. Then German poets and do also elegies. Then W.H. Aden also he has written, ಇಲ್ಲಿ W.B. Yeats ಏನು ಐರ್ಲೆಂಡ್ ಕವಿ ಇದನ್ನಲ್ಲ, ಅವನ ಸಾವಿನ ಅಂದ್ರೆ ಸತ್ತ ಮೇಲೆ ಬರೆದಿರ್ತಕ್ಕಂಥ ಇನ್ ಮೆಮೊರಿ ಆಫ್ W.B. Yeats ಅಂತಕ್ಕಂಥ ಎಲ್ಜಿಯನ್ನು ಬರೆದಿದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಯಾಲೆಡ್ ಅಂತಂದರೆ ನಾವು ಕನ್ನಡದಲ್ಲಿ ಜಾನಪದ ಗೀತೆ ಅಥವಾ ಲಾವಣಿಗಳು ಅಂತ ಏನು ಕರಿತೇವಲ್ಲ. ದ ಬ್ಯಾಲೆಡ್ ಈಸ್ ಎ ಸಾಂಗ್ ದಟ್ ಟೆಲ್ಸ್ ಎ ಸ್ಟೋರಿ ಆ್ಯಂಡ್ ಇಟ್ಸ್ ಕಮ್ಯುನಿಕೇಟೆಡ್ ಓರಲಿ ಅಮಾಂಗ್ ಇಲಿಟ್ರೇಟ್ಸ್ ಆರ್ ಪಾರ್ಸಿಯಲಿ ಲಿಟ್ರೇಟ್ ಪೀಪಲ್. ಅಂದರೆ ಈ ಜಾನಪದ ಅಥವಾ ದಂತಕಥೆಗಳನ್ನು ಹೆಚ್ಚಾಗಿ ನಮ್ಮ ಜಾನಪದರು ಹಾಡ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು. ಎ ನೆರೇಟಿವ್ ಪೋಯಮ್ ಟ್ರೆಡಿಷನಲಿ ಮೀನ್ ಟು ಬಿ ಎ ಸಂಗ್. ದ ವರ್ಡ್ ಡಿರೈವ್ ದಿಸ್ ವರ್ಡ್ ದಟ್ ಬ್ಯಾಲೆಡ್ ಹ್ಯಾಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಡಿರೈವ್ಡ್ ಫ್ರಮ್ ದ ಇಟಾಲಿಯನ್ ಬೆಲಾರ್. ಅಂತಂದರೆ ಅದರ ಅರ್ಥ ಡ್ಯಾನ್ಸ್ ಅಂದಂಗೆ. ಸೊ ಇದೇನೇನು ಒಳಗೊಂಡದೈತಪ್ಪ ಅಂದರೆ ಸ್ಟೋರಿ, ಸಿಂಪಲ್ ಲ್ಯಾಂಗ್ವೇಜ್ ಅಂದರೆ ಸರಳವಾಗಿರ್ತಕ್ಕಂಥ ಭಾಷೆ, ಡೈಲಾಗ್, ರಿಪಿಟೇಷನ್ಸ್ ಆ್ಯಂಡ್ ರಿಫ್ರೇನ್, ಡ್ರಮ್ಯಾಟಿಕ್ ಆ್ಯಕ್ಷನ್ಸ್ ಆ್ಯಂಡ್ ಆಫನ್ ಸೂಪರ್ ನ್ಯಾಚುರಲ್ ಟ್ರಾಜಿಕ್ ಎಲಿಮೆಂಟ್ಸ್. ಹೆಚ್ಚಾನೆಚ್ಚು ಈ ಕಲ್ಲನಕೆರೆ ಮಲ್ಲನಗೌಡ ಅಂತೇಳಿ ನಾವು ಕನ್ನಡದಲ್ಲಿ ಏನು ಕೇಳ್ತೀವಲ್ಲ ಆ ಥರ ಕೆರೆಗೆ ಹಾರ ಅಂತಕ್ಕಂಥ ಅರ್ಥ ಟ್ರಾಜಿಕ್ ಎಲಿಮೆಂಟ್ಸು, ಅಥವಾ ನಾವು ಸಂಗೊಳ್ಳಿ ರಾಯನ ಕುರಿತು ಕೂಡ ಈ ಥರ ಬ್ಯಾಲೆಡ್ ದಂತಕಥೆಗಳನ್ನ ನಾವು ಸಾಕಷ್ಟು ನೋಡಬಹುದು. ಇನ್ನು ಇದರ ಮೇಜರ್ ವರ್ಕ್ ಬಂದರೆ G.A. ಬರ್ಗರ್ ಅವರು ಬರೆದಿರ್ತಕ್ಕಂಥ ಲಿನೋರ್ ಆ್ಯಂಡ್ ಕಾಲ್ಡ್ರಿಜ್ ಬರೆದಿರ್ತಕ್ಕಂಥ ದ ರೈಮ್ ಆಫ್ ದ ಆನ್ಸಿಯಂಟ್ ಮರೈನರ್, ಕೀಟ್ಸ್ ಬರೆದಿರ್ತಕ್ಕಂಥ ಲಾ ಬೆಲ್ಲಾ ಡಾ ಸ್ಯಾನ್ಸ್ ಮರ್ಸಿ ಅಂತಕ್ಕಂಥದ್ದಾಗಿರ್ಬೋದು, ವಾಲ್ಟರ್ ಸ್ಕಾಟ್ ಅವರ ಪ್ರೌಡ್ ಮೈಸಿ ಆಗಿರ್ಬೋದು, ವರ್ಡ್ಸ್ವರ್ತ್ ಅವರ ಲೂಸಿ ಗ್ರೇ ಆಗಿರ್ಬೋದು. ಇಷ್ಟು ಬ್ಯಾಲೆಡ್ಗಳನ್ನ ನಾವು ಉದಾಹರಣೆಯಾಗಿ ನೋಡ್ಬೋದು. ಇನ್ನು ನೆಕ್ಸ್ಟು ಲಿರಿಕ್ ಇದೊಂದು ಸಂಗೀತ ಅಥವಾ ಒಂದು ಸಾಹಿತ್ಯ ಅಂತೇಳಿ ಅಂತಾರೆ ಕನ್ನಡದಲ್ಲಿ.
A lyric is a set of words that make up a song or a short poem that expresses deep ಪರ್ಸನಲ್ ಫೀಲಿಂಗ್ಸ್. ಅಂದರೆ ಒಬ್ಬ ಮನುಷ್ಯನ ಅಂತರಾಳಾಗಿರೋದ್ರ ಒಳಗೊಂಡಿರ್ತಕ್ಕಂಥ ಭಾವನೆಗಳನ್ನು ಕವಿತೆಯ ಮೂಲಕ ಹೊರಹಾಕುವುದಾಗಿರ್ತೈತಿ. ದ ವರ್ಡ್ ಕಮ್ಸ್ ಫ್ರಮ್ ದ ಆನ್ಷಿಯಂಟ್ ಗ್ರೀಕ್ ಟೈಮ್ಸ್ when poetry was sung to the music of a small handled craft called lyre. ಅಂದರೆ ಒಂದು ವೀಣೆಯನ್ನು ತೆಗೆದುಕೊಂಡು ಹಾಡ್ತಕ್ಕಂಥದ್ದಕ್ಕೆ ಇಲ್ಲಿ ಸಂಗೀತ ಅಂತ ಕರೀತಾರೆ. ಆ ರೀತಿಯಾಗಿರ್ತಕ್ಕಂಥ ಜಾನ್ ಡನ್ ಅವರು ಬರೆದಿರ್ತಕ್ಕಂಥ ಕೆನನೈಜೇಷನ್ ಆಗಿರ್ಬೋದು, ವಿಲಿಯಂ ವರ್ಡ್ಸ್ವರ್ತ್ ಅವರ ಟಿಂಟರ್ನ್ ಅಬೆ ಆಗಿರ್ಬೋದು, ಜಾನ್ ಮಿಲ್ಟನ್ ಅವರ ಸಾನೆಟ್ ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್ ಆಗಿರ್ಬೋದು, ಎಸ್ ಟಿ ಕಾಲ್ಡ್ರಿಜ್ ಅವ್ರದ್ದು ಫೋಸ್ಟ್ ಆಟ್ ಮಿಡ್ ನೈಟ್ ಆಗಿರ್ಬೋದು, ಬೆನ್ ಜಾನ್ಸನ್ಸ್ ಟು ಮೆಮೊರಿ ಆಫ್ ವಿಲಿಯಂ ಶೇಕ್ಸ್ಪಿಯರ್, ವಾಲ್ಟ್ ವಿಟ್ಮನ್ ಓಡ್ ಟು ದಿ ಓಡ್ ಆನ್ ಡೆತ್ ಆಫ್ ಅಬ್ರಹಂ ಲಿಂಕನ್, ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್. ಸೊ he is one of the American writer. So we have to remember this one, oh captain my captain, on the death of Abraham Lincoln lyric. And Selly's tonight, Arnaldo Dover Beach, Eid sailing to Byzantium. So these are the lyrics, and also some remaining examples are there. Wordsworth ode imitation to of immorality. Then very important, ode, elegy and sonnets are call be form of the ಲಿರಿಕ್ ಪೊಯೆಟ್ರಿ. ಓಡ್ ಆಗಿರ್ಬೋದು, ಎಲ್ಜಿ, ಸೋನೆಟ್ ಇವುಗಳನ್ನು ಕೂಡ ಲಿರಿಕ್ ಪೊಯೆಟ್ರಿ ಅಂತೇಳಿ ಕರೀತಾರೆ. ದೆನ್ ಡ್ರಾಮ್ಯಾಟಿಕ್ ಮೊನೋಲಾಗ್. ಸೊ ದಿಸ್ ಡ್ರಾಮ್ಯಾಟಿಕ್ ಮೊನೋಲಾಗ್ ಇಸ್ ಎ ಕೈಂಡ್ ಆಫ್ ಲಿರಿಕ್ ಪೊಯಮ್ ದ ಪರ್ಫೆಕ್ಟೆಡ್ ಬೈ ದಿ Robert Browning. So this use this dramatic monologue Robert Browning. So please remember this name, and along with that dramatic monologue, and also a single person at a critical moment or life revolving his character and temperament as well as the existence and reactions ಆಫ್ ದಿ ಅದರ್ ಕ್ಯಾರೆಕ್ಟರ್ಸ್. ಅಂದರೆ ಒಳಗಡೆ ತಾನೊಂದು ಅಂದರೆ ನಾಟಕೀಯವಾಗಿರ್ತಕ್ಕಂಥ ದೃಶ್ಯಗಳನ್ನ ಇಲ್ಲಿ ನಾವು ಹೇಳೋದನ್ನು ನೋಡಬಹುದು. ದೆನ್ ದಿಸ್ ಡ್ರಾಮ್ಯಾಟಿಕ್ ಮೊನೋಲಾಗ್ ದ ವೆರಿ ಮಚ್ ಪಾಪ್ಯುಲರೈಸ್ಡ್ ಆ್ಯಂಡ್ ಯೂಸ್ಡ್ ಇನ್ ದಿ ವಿಕ್ಟೋರಿಯನ್ ಏಜ್, ಆ್ಯಂಡ್ ಡ್ರಾಮ್ಯಾಟಿಕ್ ಮೊನೋಲಾಗ್ ವಾಸ್ ಯೂಸ್ಡ್ ಬೈ ದಿ ಮಾಡರ್ನ್ ಪೊಯೆಟ್ಸ್ such as T.S. Eliot and all like that. So this dramatic monologue very popularized in the Victorian age. Some major works of this on the dramatic monologues or Browning's My Lost Duchess, and also Tennyson's Ulysses, T.S. Eliot's The Love Song of J. Alfred Suffolk, the Wordsworth The Throne, Coleridge The Rime of Ancient Mariner, Keats La Bella Sans Mercy. The next one is the Allegory. ಅಲ್ಗರಿ ಅಂತಂದರೆ ಇದು ನನ್ನ ರೂಪಕ ಅಂತ ಅನ್ಬೋದು, ಅಥವಾ ಒಂದು ತಾತ್ಪರ್ಯಕ್ಕೆ ಹಿಡನ್ ಆಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಅರ್ಥವನ್ನು ಹೊಂದಿರತಕ್ಕಂಥ ಒಂದು ಪದ್ಯ ಅಂತೇಳಿ ನಾವಿಲ್ಲಿ ತಿಳ್ಕೊಳ್ಬಹುದು. ಆ್ಯನ್ ಅಲೆಗರಿ ಇಸ್ ಎ ಫಾರ್ಮ್ ಆಫ್ ನೆರೇಟಿವ್ ಇನ್ ಫ್ರೋಸ್ ಆರ್ ವರ್ಸ್. ಸೊ ಡ್ರಾಮ್ಯಾಟಿಕ್ ಮೊನೋಲಾಗು ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕವಿತೆಗಳಾದರೆ, ಈ ಅಲೆಗರಿ ಇಸ್ ಎ ಫಾರ್ಮ್ ಆಫ್ ನೆರೇಟಿವ್ ಇನ್ ಫ್ರೋಸ್ ಆರ್ ವರ್ಸ್ ದಟ್ ಕ್ಯಾನ್ ಹ್ಯಾವ್ ಅ ಪ್ರೈಮರಿ ಮೀನಿಂಗ್ ದಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಸೆಕೆಂಡರಿ ಮೀನಿಂಗ್, ಅಂದರೆ ಅದು ಮೇಲ್ಗಡೆ ಅರ್ಥನೇ ಬೇರೆ ಇರ್ತೈತಿ, ಒಳಗಡೆ ಅದರ ಏನಪ್ಪ ಅಂದರೆ ಹಿಡನ್ ಮೀನಿಂಗೇ ಬೇರೆ ಆಗಿರ್ತೈತಿ. ದ ಟರ್ಮ್ ಅಲೆಗರಿ ಒರಿಜಿನೇಟೆಡ್ ಫ್ರಮ್ ದ ಗ್ರೀಕ್ ಟರ್ಮ್ ಅಲೆಗರಿಯಾ, ಇಟ್ಸ್ ಮೀನಿಂಗ್ ಸ್ಪೀಕಿಂಗ್ ಅದರ್ವೈಸ್. ಸೊ ಇದು ಕೂಡ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ಸೊ ಅದರ ಅರ್ಥ ಏನಪ್ಪ ಅಂತಂದರೆ ಸ್ಪೀಕಿಂಗ್ ಅದರ್ವೈಸ್ ಅಂತೇಳಿ. ದೆನ್ ವೆರಿ ಮಾಸ್ಟರ್ ಪೀಸ್ ಆಫ್ ದಿಸ್ ಅಲೆಗರೀಸ್, Dante's Divine Comedy, the French Roman de la Rose, the Chaucer's House of Fame, then Longland Ferris Flowman, then ಈಗ ನಾವು ಬನಿಯನ್ಸ್ ದ ಪಿಲ್ಗ್ರಿಮ್ ಪ್ರೋಗ್ರೆಸ್ ಆಗಿರ್ಬೋದು, ಸ್ಪೆನ್ಸರ್ಸ್ ದ ಪೆರಿಕ್ವೀನ್, ಜೊನಾಥನ್ ಸ್ವಿಫ್ಟ್ ಗಲಿವರ್ ಟ್ರಾವೆಲ್ಸ್, ವಿಲಿಯಂ ಕೋಲಿನ್ಸ್ ದ ಓಡ್ ಆನ್ ದ ಪೊಯಿಟಿಕಲ್ ಕ್ಯಾರೆಕ್ಟರ್ಸ್, ಕೀಟ್ಸ್ ಟು ಆಟಮ್, ಸೆಲ್ಲೀಸ್ Unbound, Thomas Hardy The Dance, The Gothe's Fast Part 2. So these are the examples of allegory. The next one is absurd. The term literary of the absurd refer to the work in drama and fiction written mostly after the world wars that hold the view that human life is meaningless, and absurd represents this view in literature
ಇನ್ ಆ್ಯನ್ ಈಕ್ವಲಿ ಅಬ್ಸರ್ಡ್ ಮ್ಯಾನರ್. ಇಲ್ಲಿ ಅಬ್ಸರ್ಡ್ ಅಂದರೆ ಏನಪ್ಪ ಅಂದ್ರೆ ಅಸಂಬದ್ಧವಾಗಿರ್ತಕ್ಕಂಥದ್ದು. ಏನೋ ಒಂದಿರುತ್ತೆ, ಬಟ್ ಅದನ್ನು ಈಗ ಭೂಮಿ ಚಪ್ಪಟೆ ಆಗಿದೆ ಅಂತೇಳಿ ತಿಳ್ಕೊಳ್ಳೋದಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಟರ್ಮ್ಗಳು ಇದು ನಾಟಕದಲ್ಲಿ ಹೆಚ್ಚಾನೆಚ್ಚು ಈ ವರ್ಲ್ಡ್ ವಾರ್ 2 ಆದಮೇಲೆ, ಯಾಕಂದರೆ ಮನುಷ್ಯನ ಜೀವನ ನಶ್ವರ ಅಂತ ತಿಳ್ಕೊಂಡಿರ್ತಕ್ಕಂಥ ಅವರು ಬರೆದಿರ್ತಕ್ಕಂಥ ಒಂದಿಷ್ಟು ಕೃತಿಗಳು ಇದಾಗಿರ್ತವೆ. ದ ಟರ್ಮ್ ಅಬ್ಸರ್ಡ್ ವಾಸ್ ಡ್ರಾನ್ ಫ್ರಮ್ ದ ಮಿತ್ ಆಫ್ ಸಿಸ್ಪೆಸ್ by the existentialist philosopher Albert Camus. The term theatre of the absurd was popularized by the Martin Ellison's book The Theatre of Absurd ಅಂತಕ್ಕಂಥದ್ದಾಗಿರ್ತೈತಿ. ಇನ್ನು ಮೋಸ್ಟ್ ಆಗಿ ಅಬ್ಸರ್ಡ್ ಥಿಯೇಟರ್ನಲ್ಲಿ ಫೇಮಸ್ ರೈಟರ್ ಅಂದರೆ ಸ್ಯಾಮ್ಯುಯಲ್ ಬ್ಯಾಕೆಟ್ ಆಗಿರ್ತಾರೆ. ಅವರು ವೇಟಿಂಗ್ ಫಾರ್ ಗಾಡಾಟ್ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ವರ್ಕ್ ಆ್ಯಂಡ್ ಮೋಸ್ಟ್ ರೀಡೇಬಲ್ ವರ್ಕ್, ವೇಟಿಂಗ್ ಫಾರ್ ಗಾಟ್. ಸೊ ಅದಕ್ಕೆ ಇದನ್ನು ನಾವು ನೆನಪಿಟ್ಕೊಳ್ಳೇಬೇಕಾಗಿರ್ತದೆ. ಇದು ಎಲ್ಲವೂ ಕೂಡ ದ ಅಬ್ಸರ್ಡ್ ಥಿಯೇಟ್ರಿಗೆ ಆಗಿರ್ತಕ್ಕಂಥ ಒಂದಿಷ್ಟು ಉದಾಹರಣೆಗಳಾಗಿರ್ತವೆ. ಇನ್ನು ನೆಕ್ಸ್ಟು ನಾನು ಆಗಲೇ ಹೇಳಿದ ಹಾಗೆ ಬ್ಲ್ಯಾಂಕ್ ವರ್ಸ್ ಈಸ್ ಅನ್ರೈಮ್ಡ್ ಲೈನ್ಸ್ ಆಫ್ ಅಯಾಂಬಿಕ್ ಪೆಂಟಾಮೀಟರ್. ಸೊ ಈ ಸಾನೆಟ್ ಕೂಡ ಅಯಾಂಬಿಕ್ ಪೆಂಟಾಮೀಟರ್ನಲ್ಲಿ ಇರುತ್ತೆ. ಸೊ ಈ ಬ್ಲ್ಯಾಂಕ್ ವರ್ಸ್ ಕೂಡ ಅಯಾಂಬಿಕ್ ಪೆಂಟಾಮೀಟರ್ನಲ್ಲಿ ಇರ್ತಕ್ಕಂಥ ಒಂದು ಕವಿತೆ ಆಗಿರ್ತೈತಿ. ಇಟ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ಮ್ ಆಫ್ ದಿ verifications because of its resemblance to the natural rhymes of English speech. ಸೊ ಇಂಗ್ಲೀಷ್ ಸ್ಪೀಚ್ನಲ್ಲಿ ಬರ್ತಕ್ಕಂಥ ನ್ಯಾಚುರಲ್ ಆಗಿ ಬರ್ತಕ್ಕಂಥ ಬ್ಲ್ಯಾಂಕ್ ವರ್ಸ್ ಇದು ಆಗಿರ್ತೈತಿ. ಅಂದರೆ ಇದನ್ನು ಪ್ರಾಸವಿಲ್ಲ, ಇಲ್ಲಿ ಪ್ರಾಸಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಸಗಳು ಇರೋದಿಲ್ಲ. ಆದರೆ ಛಂದಸ್ಸು ಹೊಂದಿರತಕ್ಕಂಥ ಲಯಬದ್ಧ ಮತ್ತು ಛಂದಸ್ಸನ್ನು ಒಳಗೊಂಡಿರ್ತಕ್ಕಂಥ ಕವಿತೆಯ ಪ್ರಕಾರ ಈ ಬ್ಲ್ಯಾಂಕ್ ವರ್ಸ್ ಆಗಿರ್ತೈತಿ. ಇಂಟ್ರಡ್ಯೂಸ್ಡ್ ಬೈ ದಿ ಅರ್ಲ್ ಆಫ್ ಸರ್ರೆ in his translation of book 2 and 4 of the Virgil's Aeneid, then used the standard meter of Elizabethan and later poetic drama. It appeared for the first time drama of Thomas Sackville's and Thomas Norton's Gorbadak ಅಂತಕ್ಕಂಥ ಈ ನಾಟಕದಲ್ಲಿ ಈ ಬ್ಲ್ಯಾಂಕ್ ವರ್ಸನ್ನು ಯೂಸ್ ಮಾಡ್ತಾರೆ. ಮೇಜರ್ ಆಥರ್ಸ್ ಬಂದರೆ ಜಾನ್ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್, ಜೇಮ್ಸ್ ಥಾಮ್ಸನ್ಸ್ ದ ಸೀಸನ್ಸ್, Wordsworth the Prelude, the Alfred Tennyson Idylls of the King, Robert Browning the Ring of the Book, T.S. Eliot the Westland, the Elizabethan Browning verse novel Outline, Robert Frost Bridges. ಸೊ ಈ ರೀತಿಯಾಗಿರ್ತಕ್ಕಂಥ ಬ್ಲ್ಯಾಂಕ್ ವರ್ಸು ಇವಾಗಿರ್ತವೆ. ಸೊ ಒಂದಿಷ್ಟು ಇಲ್ಲಿ ತನಕ ನಾವೇನು ನೋಡಿದ್ದೇವಲ್ಲ ಸಾನೆಟ್ ಫಾರ್ಮ್ಸ್ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳನ್ನ ನೀವು ಓದಿ ಕಮೆಂಟ್ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ನೀವು ಹಾಕ್ತಾರೆ ಅಂತೇಳಿ ನಾನು ಭಾವಿಸಿರ್ತೀನಿ. ಫಸ್ಟ್ನೇ ಪ್ರಶ್ನೆ, ಶೇಕ್ಸ್ಪಿಯರ್ ಸಾನೆಟ್ ರೈಮ್ ಸ್ಕೀಮ್. ದೆನ್ ಸೆಕೆಂಡ್ ಕ್ವಶನ್ ಈಸ್ poet most closely associated with the dramatic monologue, Keats, Wordsworth, ಬ್ರೌನಿಂಗ್, ಡ್ರೈಡನ್. ನಾನು ಹೇಳಿದ್ದೀನಿ ಒತ್ತು ಕೊಟ್ಟು. ಸೊ ಆರದ ಪ್ರಶ್ನೆ ಆಗಿರ್ತೈತಿ. ಮೈ ಲಾಸ್ಟ್ ಟಚಸ್ ಅಂತಕ್ಕಂಥದ್ದು ಏನು? ಬ್ಯಾಲೆಡ್, ಎಲ್ಜಿ, ಡ್ರಾಮೆಟಿಕ್ ಮೊನೋಲಾಗ್, ಪಿಂಡಾರಿಕ್ ಓಡ್. ದೆನ್ ಫೋರ್ತ್ ಒನ್, ಲುಸಿಡಾಸ್ ಈಸ್ ದ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಸಾನೆಟ್, ಫಾಸ್ಟ್ರಲ್, ಎಲ್ಜಿ, ಬ್ಯಾಲೆಡ್, ಡ್ರಾಮೆಟಿಕ್ ಮೊನೋಲಾಗ್. Then fifth question is Adonis was written by Keats, Tennyson, Shelley, Byron. Then in memoriam is associated with work. Then seventh question, a narrative poem traditionally intended to be sung is lyric, ode, ballad, elegy. The rhyme of ancient mariner is sonnet, literary, ballad, pindaric, ode, dramatic, monologue. Friends, in ninth question is the blank verse means blank verse andre enu? A rhythmed iambic tetrameter, free verse, unrhymed iambic pentameter, heroic couplet. Paradise Lost is written in the predominantly in heroic couplets, free verse, blank verse, terra rima. ಸೊ ಇಲ್ಲಿ ನಾನು 10ನೇ ಕ್ವಶನ್ ಉತ್ತರವನ್ನು, ಯಾಕಂದರೆ ಪ್ಯಾರಡೈಸ್ ಲಾಸ್ಟ್ ಬರೆದಿರ್ತಕ್ಕಂಥದ್ದು ಬ್ಲ್ಯಾಂಕ್ ವರ್ಸ್ನಲ್ಲಿ ಇರುತ್ತೆ, ಉತ್ತರ ಕೊಟ್ಟಿದ್ದೀನಿ. ಇನ್ನು 9ನ್ನು ಚಾಟ್ ಬಾಕ್ಸ್ನಲ್ಲಿ ನೀವು ಉತ್ತರ ಕೊಡ್ತೀರಿ ಅಂಥೇಳಿ ನಾನು ಭಾವಿಸಿರ್ತೀನಿ. ಸ್ನೇಹಿತರೆ, ಇಲ್ಲಿ ತನಕ ಈ ಲಿಟ್ರರಿ ಫಾರ್ಮ್ಸ್ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಎಡುಸನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಯೂಟ್ಯೂಬ್ ಚಾನಲ್ನ ನಿಮಗೆ ವಿಡಿಯೋ ಲೈಕ್ ಇಷ್ಟ ಆಯಿತು ಅಂದರೆ ಶೇರ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.